ಇದು ನಮ್ಮ ಗ್ರ್ಯಾಜುಯೇಟ್ಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಏನು ಇವರು ಟೋಪಿ ಹಾಕೊಂಡಿದ್ದಾರೆ ಎಚ್ಚರಿಕೆಯನ್ನು ತೀರ್ಮಾನ ಮಾಡಿ ಅನ್ನೋದಕ್ಕೆ. ಇನ್ನು 7ನೇ ವೇತನ ಆಯೋಗ, ಅದಕ್ಕೀಗ 17,000 ಕೋಟಿ ಹೊಂದಿಸ್ಬೇಕೀಗ. ಏನಿವತ್ತು ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಕೆಲಸ ನಿಲ್ಲಿಸ್ಕೊಂಡಿದ್ದಾರೆ. ಈ ರಾಜ್ಯದಲ್ಲಿ 1 ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಒಂದೇ ಒಂದು ನಿರ್ಣಯ ಆಗಿದೆ. ಈ ಸರ್ಕಾರದಲ್ಲಿ ಒಂದು ಹೊಸ ಸ್ಕೂಲ್ಗಳನ್ನು ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ರೆ ಬರೀ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಇದು ಈ ಸರ್ಕಾರದ ನಡವಳಿಕೆಗಳನ್ನು ಗಮನಿಸಿ ತೀರ್ಮಾನ ಮಾಡಿ 1 ವರ್ಷದಲ್ಲಿ ಯಾವುದೇ ರೀತಿಯ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಆಸ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ನಯಾ ಪೈಸವನ್ನು ಕೊಡ್ತಾ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ 2,75,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ. ಪಾಪ ರಾಹುಲ್ ಗಾಂಧಿಯವರು ಇದರಲ್ಲೆಲ್ಲ ಭಾಷಣ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ. ಇವರು ಅಧಿಕಾರಕ್ಕೆ ಬಂದುಬಿಟ್ರೆ ದೇಶದಲ್ಲಿ 31 ಲಕ್ಷವೋ 33 ಲಕ್ಷವೋ ಖಾಲಿ ಹುದ್ದೆ ಏನಿದೆ ಅದೆಲ್ಲ ತುಂಬಿಡ್ತೀವಿ ಅಂತೇಳಿ. ಸದ್ಯ ಇಲ್ಲಿ ಕರ್ನಾಟಕದಲ್ಲಿ 1 ವರ್ಷ ಆಗೈತೆ ಸರ್ಕಾರ ಬಂದು, 2,75,000 ಹುದ್ದೆಗಳು ಖಾಲಿ ಇಟ್ಕೊಂಡವ್ರೆ. ಇದು ತುಂಬಿಟ್ರೆ ಆಗ ಆ ಮಾತನ್ನು ನಂಬೋದು ನೀವು. ಈಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ದಯವಿಟ್ಟು ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ಈ ಚುನಾವಣೆ ಗೆಲ್ಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗಳು ಇದೆ ಅಂತಕ್ಕಂಥದ್ದನ್ನು ಮರಿಬೇಡಿ. ಮುಂದಿನ ದಿನಗಳು ಒಂದು ಒಳ್ಳೆಯ ದಿನಗಳು ಈ ರಾಜ್ಯದಲ್ಲಿ ಪ್ರಾರಂಭ ಆಗಬೇಕು ಅಂದರೆ ಈ ಚುನಾವಣೆಯಲ್ಲಿ ತಾವು ಗೆಲ್ಲೇಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇನ್ನು ಮುಂದಿನ 7-8 ದಿನಗಳೇನಿದೆ ನಿಮ್ಮೆಲ್ಲರ ಶ್ರಮ ಆ ದೇವೇಗೌಡರ ಚುನಾವಣೆಯಲ್ಲಿ ವಿಜೇತರಾಗ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ, ತಮ್ಮ ಶ್ರಮ ಇರಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ